ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಖಾದರ್ ಬೆಂಗಾವಲು ವಾಹನಕ್ಕೆ ಸ್ಕೂಟಿ ಡಿಕ್ಕಿ ಹೊಡೆದಿದೆ. ಅಂಕೋಲಾದ ವರದರಾಜ್ ಹೋಟೆಲ್ ಬಳಿ ಈ ಘಟನೆ ನಡೆದಿದೆ. ಕಾರವಾರದಿಂದ ಉಡುಪಿ ಕಡೆಗೆ ಬರ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಅಪಘಾತ ಕಂಡ ತಕ್ಷಣ ಕಾರು ನಿಲ್ಲಿಸಿದ್ದಾರೆ ಸಚಿವ ಯುಟಿ ಖಾದರ್. ಸ್ವತಃ ಮುಂದೆ ನಿಂತು ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಸಚಿವ. ಅಂಕೋಲಾ ಆರ್ಯ ಮೆಡಿಕಲ್ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಈ ಅಪಘಾತದ ಪ್ರಕರಣ ದಾಖಲಾಗಿದೆ. ಸಚಿವ ಯುಟಿ ಖಾದರ್ ಅವರು ಸಂಚರಿಸುವಾಗ ಅವರ ಬೆಂಗಾವಲು ವಾಹನಕ್ಕೆ ಸ್ಕೂಟಿ ಡಿಕ್ಕಿ ಹೊಡೆದಿದೆ. ಇನ್ನು ಈ ಘಟನೆ ಅಂಕೋಲಾದ ವರದರಾಜ್ ಹೋಟೆಲ್ ಬಳಿ ಅಪಘಾತ ನಡೆದಿರೋದು. ಇನ್ನು ಅಪಘಾತ ಕಂಡ ತಕ್ಷಣ ಸಚಿವರು ಕಾರು ನಿಲ್ಲಿಸಿದ್ದಾರೆ. ಸ್ವತಃ ಅವರೇ ಮುಂದೆ ನಿಂತು ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇನ್ನು ಇವರು ಕಾರವಾರದಿಂದ ಉಡುಪಿಗೆ ಹೋಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಅಂಕೋಲಾದ ಆರ್ಯ ಮೆಡಿಕಲ್ ಆಸ್ಪತ್ರೆಗೆ ಸದ್ಯ ಗಾಯಾಳುವನ್ನ ಸೇರಿಸಿದ್ದಾರೆ, ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪೊಲೀಸ್ ಪ್ರಕರಣ ಕೂಡ ದಾಖಲಾಗಿದೆ. ಏನು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕಾರವಾರದಿಂದ ಉಡುಪಿ ಕಡೆ ಹೋಗ್ತಾ ಇದ್ರು. ಆ ವೇಳೆ ಅವರಿಗೆ ಪೊಲೀಸ್ ಪಡೆಯ ಬೆಂಗಾವಲು ಕೂಡ ಇತ್ತು, ರಕ್ಷಣೆ ಕೂಡ ಇತ್ತು. ಆ ವಾಹನಕ್ಕೆ ಇದೀಗ ಅಂಕೋಲಾದಲ್ಲಿ ಒಂದು ಸ್ಕೂಟಿ ಬಂದು ಡಿಕ್ಕಿ ಹೊಡೆದಿದೆ. ಇನ್ನು ಕಾರಿಗೆ ಸ್ಕೂಟಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟಿ ಓಡಿಸ್ತಿದ್ದಂತಹ ಚಾಲಕನಿಗೆ ಏಟಾಗಿದೆ. ಆ ತಕ್ಷಣ ಯುಟಿ ಖಾದರ್ ಅವರು ಕಾರನ್ನ ನಿಲ್ಸಕ್ಕೆ ಹೇಳಿದ್ದಾರೆ. ಇನ್ನು ಅವರೇ ಮುಂದೆ ನಿಂತು ಗಾಯಾಳುವನ್ನ ನೋಡಿದ್ದಾರೆ. ಏನಾಯ್ತು ಎತ್ತ ಎಲ್ಲ ನೋಡಿ ಅವರನ್ನ ಅಂಕೋಲಾದಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ. ಪೊಲೀಸ್ ವಾಹನಕ್ಕೆ ಸ್ಕೂಟಿ ಡಿಕ್ಕಿ ಹೊಡೆದಿರೋದು. ಎರಡೂ ಕೂಡ ಡಿಕ್ಕಿ ಹೊಡೆದಿದ್ದ ರಭಸಕ್ಕೆ ರಸ್ತೆಯಿಂದ ಪೊದೆಗೆ ಹೋಗಿದೆ. ಅದಾದ್ಮೇಲೆ ಇನ್ನು ಗಾಯಾಳುಗೆ ಏನು ಸ್ಕೂಟಿ ಚಾಲಕನಿಗೆ ಕಾರ್ ಡಿಕ್ಕಿ ಹೊಡೆದಿರೋದ್ರಿಂದ ಸ್ಕೂಟಿ ಚಾಲಕನಿಗೆ ಗಾಯಗಳಾಗಿದೆ. ಹಾಗಾಗಿ ಆತನನ್ನ ಸ್ವತಃ ಸಚಿವರಾದ ಯುಟಿ ಖಾದರ್ ಅವರೇ ಮುಂದೆ ನಿಂತು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿಸಿದ್ದಾರೆ. ಇನ್ನು ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದ್ದಾರೆ. ಆರ್ಯ ಮೆಡಿಕಲ್ ಕಾಲೇಜಿನಲ್ಲಿ ಆಸ್ಪತ್ರೆಯನ್ನ ಕೊಡಿಸ್ತಾ ಇದ್ದಾರೆ. ಇನ್ನು ಈ ಸಂಬಂಧ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.